ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಸದ್ಯ ಯಾವ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಒಂದೇ ಸುದ್ದಿ, ಅದು ಮೊನಾಲಿಸಾ ಮದುವೆ. ಸುಮ್ಮನೆ ಮದುವೆ ಆಗಿದ್ದಿದ್ರೆ 10ರಲ್ಲಿ 11 ಅನ್ನಿಸ್ಕೊಳ್ತಾ ಇತ್ತೇನೋ, ಆದರೆ ಅಂತರ್ಧರ್ಮೀಯ ಮದುವೆ ಆಗಿರೋದ್ರಿಂದ ಜಿಹಾದ್ ಅನ್ನೋ ಹೆಸರು ಅಂಟಿಕೊಂಡಿದೆ. ಕಣ್ಣುಗಳ ಮೂಲಕ ದೇಶವಿಡೀ ಸುದ್ದಿಯಾಗಿದ್ದ ಹುಡುಗಿ ಮದುವೆ ಈಗ ದೇಶವೇ ಕಣ್ಣಿಡೋ ಮಟ್ಟಕ್ಕೆ ಬಂದು ನಿಂತಿದೆ. ಈ ಮದುವೆ ಬಗ್ಗೆ ನಾನಾ ರೀತಿಯ ಒಪಿನಿಯನ್ ಇದೆ ಬಿಟ್ಟಾಕಿ, ಆದರೆ ಇಲ್ಲಿ ಯಾರಿಗೂ ಅರ್ಥವಾಗದ ಒಂದಷ್ಟು ವಿಚಾರಗಳಿವೆ. ಅದಕ್ಕೆ ಯಾವತ್ತು ಉತ್ತರ ಸಿಗುತ್ತೋ ಯಾರಿಗೂ ಗೊತ್ತಿಲ್ಲ. ಆ ಅನುಮಾನಾಸ್ಪದ ಪ್ರಶ್ನೆಗಳು ಯಾವುದು ಅನ್ನೋದನ್ನ ಕೊನೆಯಲ್ಲಿ ಹೇಳ್ತೀನಿ. ಮೊದಲಿಗೆ ಮೊನಾಲಿಸಾ ಮದುವೆ ಕಹಾನಿಯನ್ನ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಅಷ್ಟರಲ್ಲಿ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಳೆದ ವರ್ಷ ಅದ್ದೂರಿಯಾಗಿ ನಡೆದ ಕುಂಭಮೇಳದ ಬಗ್ಗೆ ನಾನಾ ರೀತಿಯ ಕಥೆಗಳು ಬರೋ ಹೊತ್ತಲ್ಲಿ ಅದೊಂದು ಕತೆ ಮಾತ್ರ ಇಡೀ ದೇಶದ ಜನರ ಮೊಬೈಲ್ ತುಂಬೆಲ್ಲ ಓಡಾಡಿತ್ತು. ಅದು ಈ ರುದ್ರಾಕ್ಷಿ ಮಾಲೆ ಮಾರ್ತಾ ಇದ್ದ ಈ ಮೊನಾಲಿಸಾ ಫ್ಲಾಶ್ ಬ್ಯಾಕ್. ಆಮೇಲೆ ಮಾಡೆಲಿಂಗ್ಗೆ ಅವಕಾಶ ಸಿಕ್ಕಿದ್ದು ಸುದ್ದಿ ಆಯಿತು. ಯಾರೋ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿ ನಂಬಿಸಿ ಮೋಸ ಮಾಡಿದ್ರಂತೆ ಅನ್ನೋ ಸುದ್ದಿ ಆಯಿತು. ಈ ಗ್ಯಾಪ್ನಲ್ಲಿ ಒಂದು ಸಿನಿಮಾ ಆಫರ್ ಸಿಕ್ಕಿದ್ಯಂತೆ ಅನ್ನೋ ಸುದ್ದಿ ಬಂತು. ಮೊನಾಲಿಸಾ ನಟಿಸಿದ ಒಂದು ವಿಡಿಯೋ ಸಾಂಗ್ ಕೂಡ ರಿಲೀಸ್ ಆಯಿತು. ಆ ಸಾಂಗ್ ನಲ್ಲಿದ್ದು ಅವಳೇ ಅಂತ ಗುರುತು ಹಿಡಿಯೋದಕ್ಕೂ ಜನರಿಗೆ ಸಮಯ ಹಿಡಿಯಿತು. ಮೇಕಪ್ ಸಿಕ್ಕಾಪಟ್ಟೆ ಜಾಸ್ತಿ ಅನ್ನೋ ನೆಗೆಟಿವ್ ಕಮೆಂಟ್ ಬಂತು. ಆಮೇಲೆ ಮೊನಾಲಿಸಾ ಕಂಡಿದ್ದು ದೇವಸ್ಥಾನದಲ್ಲಿ, ಅವಳದ್ದೇ ಮದುವೆಯಲ್ಲಿ, ಅನ್ಯಧರ್ಮಿ ಅರ್ಥಾತ್ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಫರ್ಮಾನ್ ಖಾನ್ ಜೊತೆಯಲ್ಲಿ, ಮೀಡಿಯಾಗಳ ಮಧ್ಯದಲ್ಲಿ. ಈಗ ಮದುವೆ ಆಗಿದೆ. ಮದುವೆ ಕುರಿತು ಚರ್ಚೆಗಳು ಮುಂದುವರಿತಾ ಇದೆ. ಆದರೆ ಈ ಮದುವೆ ಸಂಬಂಧ ಹುಟ್ಟಿರೋ ಅನುಮಾನಗಳು ಮಾತ್ರ ಹಾಗೇ ಇದೆ. ಆ ಅನುಮಾನಗಳು ಯಾವುದು ಅಂತ ತಿಳಿಯೋದಕ್ಕೂ ಮುನ್ನ ಆಕೆಯ ಪ್ರಿಯಕರ ಅರ್ಥಾತ್ ಗಂಡ ಫರ್ಮಾನ್ ಖಾನ್ ಹಿನ್ನೆಲೆ ನೋಡಬೇಕಾಗುತ್ತೆ. ಫರ್ಮಾನ್ ಖಾನ್ ಮಹಾರಾಷ್ಟ್ರ ಮೂಲದ ನಟ ಮತ್ತು ಮಾಡೆಲ್ ಅಂತೆ. ಆತ ಮಾಡೆಲಿಂಗ್ ಯೋಜನೆಗಳಲ್ಲಿ ಕೆಲಸ ಮಾಡಿದ್ದು, ಪ್ರಾದೇಶಿಕ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾನೆ, ಸಂಪರ್ಕ ಹೊಂದಿದ್ದಾನಂತೆ. ವರದಿಗಳ ಪ್ರಕಾರ ಸುಮಾರು 1.5 ವರ್ಷಗಳ ಹಿಂದೆ ಫರ್ಮಾನ್ ಫೇಸ್ಬುಕ್ ಮೂಲಕ ಮೊನಾಲಿಸಾ ಅವಳನ್ನ ಭೇಟಿ ಆಗ್ತಾನೆ. ಸರಳ ಆನ್ಲೈನ್ ಸಂಭಾಷಣೆಯೊಂದಿಗೆ ಪ್ರಾರಂಭವಾಗೋ ಈ ಫ್ರೆಂಡ್ಶಿಪ್ಪು ನಂತರ ಗಾಢ ಫ್ರೆಂಡ್ಶಿಪ್ ಆಗಿ ಬದಲಾಗಿ ಪ್ರಣಯವಾಗಿ ಬದಲಾಗುತ್ತಂತೆ. ಈ ವಿಚಾರ ಮನೆಯವರಿಗೆ ಗೊತ್ತಾಗ್ತಾ ಇದ್ದ ಹಾಗೆ ಅವರ ಕುಟುಂಬಗಳಿಂದ ತೀವ್ರ ವಿರೋಧ ಶುರುವಾಗ್ಬಿಡುತ್ತೆ. ಅದಕ್ಕೆ ಕಾರಣ ಏನು ಅನ್ನೋದನ್ನ ಹೊಸದಾಗಿ ಹೇಳೋದೇ ಬೇಡ, ಇಬ್ಬರದ್ದು ಬೇರೆ ಬೇರೆ ಧರ್ಮ ಅನ್ನೋದು. ಅದರಿಂದ ಮೊನಾಲಿಸಾ ತಂದೆ ಈ ಸಂಬಂಧವನ್ನ ಒಪ್ಪಲಿಲ್ಲ ಮತ್ತು ಬೇರೆ ಒಬ್ಬ ವ್ಯಕ್ತಿಯೊಂದಿಗೆ ಅವಳನ್ನ ಮದುವೆ ಮಾಡಿ ಕೊಡಬೇಕು ಅಂತ ಏರ್ಪಾಟ್ ಕೂಡ ಮಾಡ್ತಾ ಇರ್ತಾರೆ ಅನ್ನೋ ಸುದ್ದಿಗಳು ಕೂಡ ಬಂದಿದೆ. ಈ ರೀತಿ ಫ್ಯಾಮಿಲಿ ಪ್ರೆಷರ್ ಹೊರತಾಗಿಯೂ ಇವರಿಬ್ರು ಒಟ್ಟಿಗೆ ಇರೋದನ್ನ ಆಯ್ಕೆ ಮಾಡಿಕೊಂಡು ತಮ್ಮ ಸಂಬಂಧವನ್ನ ಮುಂದುವರಿಸ್ತಾರೆ. ಈಗ ಮದುವೆಯಾಗಿದ್ದಾರೆ. ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಖುದ್ದು ಮೊನಾಲಿಸಾ ಫರ್ಮಾನ್ಗೆ ಪ್ರಪೋಸ್ ಮಾಡಿದ್ಲು ಅನ್ನೋದು. ಇದನ್ನ ಆತನೇ ಮಾಧ್ಯಮದ ಮುಂದೆ ಹೇಳ್ಕೊಂಡಿದ್ದಾನೆ. ಇನ್ನು ಇವರಿಬ್ಬರ ಪ್ರೀತಿಗೆ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ನಮಗೆ ಸೇಫ್ ಜಾಗ ಕೇರಳ ಅಂತ ಅನಿಸಿ ಇಬ್ರು ಓಡ ಬಂದಿದ್ದಾರೆ. ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಅನೇಕ ನಾಯಕರು ವಿವಾಹ ಸಮಾರಂಭದಲ್ಲಿ ಭಾಗವಹಿಸಿ ದಂಪತಿಗಳಿಗೆ ಬೆಂಬಲ ನೀಡಿ ದೇವಸ್ಥಾನದ ಒಳಗೆ ಹಿಂದೂ ಸಂಪ್ರದಾಯದಂತೆ ಅಚ್ಚುಕಟ್ಟಾಗಿ ಮದುವೆಯನ್ನ ನೆರವೇರಿಸಿ ಕೊಟ್ಟಿದ್ದಾರೆ. ಇದಿಷ್ಟು ನಡೆದಿದ್ದು. ಆದರೆ ಈಗ ಅನುಮಾನಕ್ಕೆ ಕಾರಣ ಆಗಿರೋ ವಿಷಯ ಏನಂದ್ರೆ, ಹಿಂದೂಗಳ ಅತಿದೊಡ್ಡ ಧಾರ್ಮಿಕ ಸಮಾವೇಶದಲ್ಲಿ ಬೆಳಕಿಗೆ ಬಂದು ಮಹಾ ಕುಂಭಮೇಳ ಅನ್ನೋ ಹೆಸರಿನ ಜೊತೆಗೆ ಗುರುತಿಸಿಕೊಂಡಿದ್ದ ಯುವತಿ ಮಹಾರಾಷ್ಟ್ರ ಮೂಲದ ಮಾಡೆಲ್ ಜೊತೆ ಪ್ರೀತಿಯಲ್ಲಿ ಬಿದ್ದು ಕೇರಳ ಫೈಲ್ಸ್ 2 ಸಿನಿಮಾ ಸಂಬಂಧಿತ ಚರ್ಚೆ ನಡೀತಾ ಇರೋ ಹೊತ್ತಲ್ಲೇ ಕೇರಳಕ್ಕೆ ಬಂದು ಮೋದಿ ಕೇರಳ ವಿಸಿಟ್ ಸಂದರ್ಭದಲ್ಲೇ ಕಮ್ಯುನಿಸ್ಟ್ ಪಕ್ಷದ ಬೆಂಬಲದೊಂದಿಗೆ ಮದುವೆಯಾಗಿ ಮೋದಿ ವಿಸಿಟ್ ವಿಷಯವನ್ನೂ ಮೀರಿಸೋ ಮಟ್ಟದಲ್ಲಿ ಸುದ್ದಿ ಮಾಡ್ತಾರೆ ಅಂದ್ರೆ ಇದೆಲ್ಲವೂ ಕಾಕತಾಳೀಯವೋ ಅಥವಾ ಪ್ರೀ ಪ್ಲಾನ್ಡ್ ಅನ್ನೋ ಚರ್ಚೆ ಶುರುವಾಗಿದೆ. ಇದೆಲ್ಲದರಿಂದ ಆಚೆಗೆ ಜನರಿಂದ ಸಾಕಷ್ಟು ಅಭಿಪ್ರಾಯಗಳು ಕೂಡ ಬರ್ತಾ ಇದೆ ಅನ್ನೋದನ್ನ ಕೂಡ ಹೇಳಿದ್ವಿ. ಕೆಲವರು ಸುಮ್ಮನೆ ಎಲ್ಲಾ ಪ್ರೀತಿಗೂ ಜಿಹಾದ್ ಅನ್ನ ಅಂಟಿಸಬೇಡಿ, ಅವರಿಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ರು, ಅವರಿಷ್ಟದಂತೆ ಮದುವೆ ಕೂಡ ಆಗಿದ್ದಾರೆ, ಇದರಲ್ಲಿ ಪ್ರೀತಿ ಗೆದ್ದಿದೆ, ಸುಮ್ಮನೆ ಧರ್ಮದ ಚಿತ್ರಣವನ್ನ ಅಂಟಿಸಬೇಡಿ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಹೇಳ್ತಾ ಇರೋದು, ಎಲ್ಲೋ ಇದ್ದ ಆಕೆಯ ಜೀವನವನ್ನ ಬದಲಿಸಿದ್ದೇ ಕುಂಭಮೇಳ, ಇಷ್ಟು ದಿನ ಊಟ ಹಾಕಿದ್ದೇ ರುದ್ರಾಕ್ಷಿ ಮಾಲೆ, ಈಗ ನೋಡಿದ್ರೆ ಏಕಾಏಕಿ ಅನ್ಯ ಧರ್ಮೀಯರ ಜೊತೆ ಮದುವೆ ಬೇಕಿತ್ತಾ, ಇದರ ಹಿಂದೆ ಜಿಹಾದ್ ಇದೆ, ಸದ್ಯದಲ್ಲೇ ಆಕೆಗೆ ಒಂದು ಗತಿ ಕಾಣುತ್ತೆ ಅಂತ. ಮುಂದೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಈ ಗ್ಯಾಪ್ನಲ್ಲಿ ಆಕೆಗಿನ್ನೂ 18 ತುಂಬಿಲ್ಲ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.